ಈಗ ಪತ್ರ ಓದೋಣ್ವಾ? ಗುರುಜಿ, ವನಜಮ್ಮ ಅವರು ಈ ಪತ್ರವನ್ನ ಬರೀತಿದ್ದಾರೆ ಬೆಂಗಳೂರಿನಿಂದ. ನಮ್ಮ ನೆಚ್ಚಿನ ಗುರುಗಳಾಗಿರುವ ದೀನ ದಲಿತರನ್ನ ಉದ್ಧರಿಸ್ತಾ ಇರುವ ಪೂಜ್ಯ ಗುರುಗಳಾದ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹಾಗೆ ಅವರು ಅವರ ಕುಟುಂಬದ ಬಗ್ಗೆ ಕೇಳ್ಬೇಕಂತೆ. ಬಹಳಷ್ಟು ಸಮಸ್ಯೆಗಳಿದೆ ಗುರುಜಿ ನಮ್ಮ ಕುಟುಂಬದಲ್ಲಿ. ಆದ್ರೆ ಅದಕ್ಕೂ ಮೊದಲು 5 ಜನ ಮಕ್ಕಳಿದ್ದಾರೆ, ಆದ್ರೆ ಯಾರಿಗೂ ಮದ್ವೆ ಆಗಿಲ್ಲ. ಎಲ್ರಿಗೂ ವಯಸ್ಸು ಮೀರ್ ಹೋಗಿದೆ. ನನ್ನ ಮಗನಿಗೆ 69 ಇಸ್ವಿನಲ್ಲಿ ಹುಟ್ಟಿದಾನೆ. 10/9/69. ಅವನಿಗಿನ್ನೂ ಮದ್ವೆ ಆಗಿಲ್ಲ. ಮಗಳಿದ್ದಾಳೆ 73ನೇ ಇಸ್ವಿಲಿ ಹುಟ್ಟಿದಾಳೆ. ಯಾರಿಗೂ ಮದ್ವೆ ಆಗ್ತಿಲ್ಲ. ಯಾಕೆ ಗುರುಜಿ? ದಯಮಾಡಿ ಪರಿಹಾರ ತಿಳಿಸಿ ಅಂತಿದ್ದಾರೆ. ವನಜಮ್ಮ, ಮದುವೆ ಅನ್ನೋದು ಸಾಧಾರಣವಾಗಿ ಕಣ್ಕನ ಬಳ ಬರಬೇಕು, ಕಂಕಣ ಬಳ ಕೂಡು ಬರಬೇಕು ಅಂತ ಹೇಳ್ತೀವಿ. ಹೆಣ್ಣು ಮಕ್ಕಳಿಗಾದ್ರೆ ಶುಕ್ರ ಕೂಡು ಬರಬೇಕು, ಗುರುಬಲ ಬರಬೇಕು. ಗಂಡು ಮಕ್ಕಳಿಗಾದ್ರೆ ಇಬ್ಬರಿಗೂ ಸೇರಿ ಕಂಕಣ ಬಲ, ಕಂಕಣವನ್ನ ತೊಡಬೇಕು, ಕೈಗೆ ಕಂಕಣವನ್ನ ಕಟ್ಟಬೇಕು. ಆ ಕಂಕಣವನ್ನು ಎಲ್ಲಿ ಕಟ್ತಾರೆ? ಎಲ್ಲರಿಗೂ ಮದುವೆಗಳಾಗಬೇಕು, ಬೇಗ ಬೇಗ ಕೆಲಸ ಆಗಬೇಕು ಅಲ್ವಾ? ಅದಕ್ಕೆ ನಾನು ಎಲ್ಲರಿಗೂ ಒಂದೇ ಸರಿ ಮೊದಲಿನಿಂದ ಹೇಳ್ಕೊಂಬಂದಿದ್ದೀನಿ. ಮಹಾಕ್ಷೇತ್ರವಾಗಿರ್ತಕ್ಕಂಥ ತಿರುಚಿನ ವಿಶೇಷವಾಗಿರ್ತಕ್ಕಂಥ ತಿರುಚೇರಯ್ಯನೋ ಗ್ರಾಮ. ಋಣವನ್ನು ಫಸ್ಟ್ ತೀರಿಸ್ಕೊಳ್ಳಿ, ಆಮೇಲೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಪರಮೇಶ್ವರ ಹತ್ರ ಹೋಗಬೇಕು. ಮದುವೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಕ್ಷಾತ್ ಮಲ್ಲಿಕಾರ್ಜುನ ಅನುಗ್ರಹ ಸ್ವರೂಪದಲ್ಲಿ ಹುಟ್ಟಿರತಕ್ಕಂಥ ಶ್ರೀಮನ್ನಾರಾಯಣ ಹತ್ರ ಹೋಗಬೇಕು. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಸಾಕ್ಷಾತ್ ಪರಮೇಶ್ವರ. ಅಂದ್ರೆ ಕಾಡಿನ ಜನಾಂಗಗಳಲ್ಲಿ ವಾಸವಾಗಿರತಕ್ಕಂಥ ಪರಮೇಶ್ವರ ಬೇಟೆಯಾಡಕ್ಕೆ ಹೋದಾಗ ಮಲ್ಲಿಕಾರ್ಜುನನಾದ. ಈ ಮಲ್ಲಿಕಾರ್ಜುನನೇ ಪಾಶುಪತಾಸ್ತ್ರವನ್ನ ಅರ್ಜುನನಿಗೆ ಕೊಟ್ಟಿದ್ದು. ನೋಡಯ್ಯ, ನಿನಗೆ ಮದುವೆ ಆಗತ್ತೆ ಹೋಗ್, ಅನುಗ್ರಹ ಆಗತ್ತೆ ಹೋಗು ಅಂತ. ಆ ಶಸ್ತ್ರವನ್ನ ಕೊಟ್ಟದಾಕ್ಷಣಕ್ಕೆ ಅವನಿಗೆ ಅಲ್ಲಿಂದ ಮದುವೆ ಆಯಿತು. ಬಹಳ ಸಂತೋಷ ಆಯಿತು. ಅರ್ಜುನನಿಗೆ ಯಾವ ರೀತಿ ಮದುವೆ ಅಂದ್ರೆ, ಕೃಷ್ಣ ಪರಮಾತ್ಮ ಹೇಗೆ ಭಾವನಿಗೆ ಮದುವೆ ಆಯ್ತಾ, ಇವನಿಗೂ ಹಾಗೇನೆ ಎಲ್ಲಾ ರೀತಿಯಾದ ಎಲ್ಲಾರ ಜೊತೆನೂ ಮದುವೆ ಆಗ್ತಾ ಬಂತು. ಅರ್ಜುನನಿಗೂ ಸಹ 8 ಜನ ಧರ್ಮಪತ್ನಿಯರು. ಹೀಗೆ ಕೃಷ್ಣನಿಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋ ರಥ ಅನುಗ್ರಹ ಸಿಕ್ತು. ಭಗವಂತ ಕೂಡ ಹಾಗೇನೆ, ನಾನು ಚೆನ್ನಾಗಿದ್ದಾಗ ನೀನು ಹಾಗೆ ಇರೋ ಮಗನೇ ಅಂತ ಹೇಳಿ ಭಗವಂತ ಆಶೀರ್ವಾದ ಮಾಡ್ತಾನೆ. ಕೆಲವರಿಗೆಲ್ಲ ಆ ರೀತಿ ಅನುಗ್ರಹವನ್ನ ಯಥೇಚ್ಛವಾಗಿ ಕೊಡ್ತಾನಂತೆ. ಪ್ರತಿಯೊಬ್ಬನು, ನೀವು ಇವತ್ತು ದೇವಸ್ಥಾನಕ್ಕೆ ಒಂದು ಉಂಡಿ ಹಾಕಿದ್ರೆ, ಉಂಡಿಗೆ 10 ರೂಪಾಯಿ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ನಾಳೆ 100 ರೂಪಾಯಿ ಬಿಸಾಕ್ಬಿಡ್ತಾನೆ ದೇವರು. ಯಾಕೆ ಗೊತ್ತಾ? ನಿನ್ನ ಋಣದಲ್ಲಿ ನಾನಿರಲ್ಲ ಕಣಯ್ಯ, ತಗೋ ನಿನ್ನ ದುಡ್ಡು ವಾಪಸ್ ಅನ್ನೋ ರೀತಿ ಬಿಸಾಕ್ಬಿಡ್ತಾನೆ. ಅದಕ್ಕೋಸ್ಕರ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ಋಣಗಳಿಗೆ ಬಾಧೆ ಯಾರೋ? ಪರಮೇಶ್ವರನ ಪ್ರಾರ್ಥನೆ ಬಟ್ಟಾಗಿ ಇಟ್ಕೋಬೇಕು, ಪಟ್ಟಾಗಿ ಇಟ್ಕೋಬೇಕು. ಎಲ್ಲಿ? ಅವನು ತಿರುಚೇರಲ್ಲಿ ಕೂತಿದ್ದಾನೆ, ಋಣ ವಿಮೋಚನಾಥ. ಋಣವನ್ನು ತೀರಿಸ್ತಕ್ಕಂಥವನು. ಕುಂಭಕೋಣ ಮುಂದೆ 22 ಕಿಲೋಮೀಟರ್ ದೂರದಲ್ಲಿ ಹೋದಾಗ ಋಣವನ್ನು ತೀರಿಸ್ಕೊಳ್ಳತಕ್ಕಂಥವನು. ಪ್ರದೋಷ ದಿವಸ ಆದರೂ ಸರಿ, ಅಷ್ಟಮಿ ದಿವಸ ಆದರೂ ಸರಿ, ವಿಶೇಷವಾಗಿ ಪರಮೇಶ್ವರನಿಗೆ ಜ್ಞಾಪಕ ಶಕ್ತಿ ಇರತಕ್ಕಂಥ ವಿಚಾರದಲ್ಲಿ ಸಹಸ್ರ ದಳದಲ್ಲಿ ಪೂಜೆಯನ್ನು ಮಾಡಿಸೋದಾದರೂ ಸರಿ. ವಿಭೂತಿ ಬಿಲ್ಪತ್ರೆ ಬಹಳ ವಿಶೇಷ ಅಲ್ಲಿ. ಅದಕ್ಕೆ ವಿಭೂತಿಯನ್ನು ಎಷ್ಟು ಧಾರಾಕಾರವಾಗಿ ಅವನು ಕೊಟ್ಟು, ಎಷ್ಟು ಚೆನ್ನಾಗಿ ಬಿಲ್ಪತ್ರೆಯನ್ನು ಸಹಸ್ರ ನಾಮದಲ್ಲಿ ಅವನಿಗೆ ಅಭಿಷೇಕನ ಮಾಡಿಸ್ತಿರೋ, ಖಂಡಿತವಾಗ್ಲೂ ಋಣವನ್ನು ತೀರಿಸ್ತಾನೆ. ಆ 11 ತಿಂಗಳ ಕಾಲದಲ್ಲಿ ವಿಶೇಷವಾಗಿ ಕಟ್ಟಳೆ ಅಂತಿದೆ. ಆ ಕಟ್ಟಳೆನ ತೀರಿಸ್ಕೊಂಡು ಅಲ್ಲಿಂದ ನೇರವಾಗಿ ಎದುರುಗಡೆ ನೋಡಬೇಕು. ರೋಡ್ ದಾಟಿ ಎದುರುಗಡೆ ನೋಡಬೇಕು. ಮಧ್ಯದಲ್ಲಿ ಕಾವೇರಿ. ಆ ದಾಟಿ ಆ ಕಡೆ ನೋಡಿದಾಗ ತಿರುಚೇರಯ್ಯನೋ ಗ್ರಾಮ. ಈ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವನು ಈ ಕಡೆ ಶ್ರೀಹರಿ, ಆ ಕಡೆ ಪರಮೇಶ್ವರ. ಅದಕ್ಕೋಸ್ಕರ ಪರಮೇಶ್ವರನ ದಾಟಿ ಈ ಕಡೆ ಬಂದರೆ ನಾವು ನೋಡ್ತಕ್ಕಂಥದ್ದು ಸಾರಂಗನಾಯಕ, ಸಾರಂಗನಾಥ. ಬರ್ಕೊಳ್ಳಿ, ಸಾರಂಗನಾಯಕ, ಸಾರಂಗನಾಥ. ಇವನಿಗೆ ಸಾರಂಗನಾಯಕಿ ಅಂತಕ್ಕಂಥವಳು ಧರ್ಮಪತ್ನಿ. ಒಂದು ಹೆಂಡತಿ ಅಂದ್ರೆ ಪರವಾಗಿಲ್ಲ. 5 ಜನ ಹೆಂಡತಿರ ಸಮೇತವಾಗಿ ಶ್ರೀನಿವಾಸನ ಎಲ್ಲಾದ್ರೂ ನೋಡಿದ್ರೆ? ನಿಜವಾಗ್ಲೂ ಇಡೀ ಜಗತ್ತಲ್ಲಿ 5 ಜನ ಹೆಂಡತಿರ ಸಮೇತವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಇಲ್ಲೇ ವಾಸ. ಇಡೀ ಜಗತ್ತಲ್ಲಿ ಇಲ್ಲೇ ಕಲ್ಯಾಣವಾಗುತ್ತೆ. ಯಾರಿಗೆ ಇದುವರ ತನಕ ನಾ ಭೂತೋ ನ ಭವಿಷ್ಯತಿ ಎಲ್ಲಾದ್ರೂ ಮದುವೆ ಆಗಿಲ್ಲ ಅಂತಕ್ಕಂಥ ಪ್ರತಿಯೊಬ್ಬನು ಈ ಕ್ಷೇತ್ರಕ್ಕೆ ಹೋಗಿ ಮದುವೆ ಮಾಡ್ಕೋಬಹುದು. ಹೋದ ತಕ್ಷಣಕ್ಕೆ ತುಳಸಿ ಮಾಲೆಯನ್ನು ಹಾಕಿ 5 ನಿಮಿಷ ಬಂದು ಕೂತ್ಕೊಳ್ಳಿ. ಮಾಲೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದ ತಕ್ಷಣವೇ ಅರ್ಚನೆಯನ್ನು ಮಾಡಿಸಿದ ತಕ್ಷಣವೇ ನಿಮಗೆ ಬಂದ ತಕ್ಷಣ ಏನು ಹೇಳ್ತಾರೆ ಅರ್ಚಕರಾಗಲಿ, ಅಲ್ಲಿಂದ ಕೆಲಸದವರಾಗಲಿ, ಅಥವಾ ನಿಮಗೆ ಗೊತ್ತಿಲ್ಲದೆ ಯಾರೋ ಪಕ್ಕದಲ್ಲಿ ಇರ್ತಕ್ಕಂಥವ್ರಾಗಲಿ, ಆ ವೆಂಕಟೇಶ್ವರ ಅವ್ರ ಮುಖಾಂತರ ನಿಮಗೆ ಹೇಳಿಸ್ತಾನೆ ಅಂತ ಅರ್ಕೋಬೇಕು. ಈ ಮಾಯೆ ನಡೆಯುತ್ತೆ, ಇವತ್ತಿಗೂ ಸತ್ಯ. ಯಾವುದಾದ್ರೂ ಪುಳಿಯೋಗರೆ ಮಾಡಿಸೋ, ಯಾವುದಾದ್ರೂ ವಿಶೇಷವಾಗಿ ಪೊಂಗಲ್ ಮಾಡಿಸು, ಖಾರದ ಪೊಂಗಲ್ಲೋ, ಇಲ್ಲ ವಿಶೇಷವಾಗಿರ್ತಕ್ಕಂಥ ಸಿಹಿ ಪೊಂಗಲ್ಲೋ, ಇಲ್ಲ ವಡೆ, ಇಲ್ಲ ಮೊಸರನ್ನ, ಈ 5ರಲ್ಲಿ ಯಾವುದಾದ್ರೂ ಮಾಡಿಸು ಅಂತ ಯಾರ ಮುಖಾಂತ ಆದ್ರೂ ಹೇಳಿಸ್ತಾನೆ. ಬಹಳ ವಿಶೇಷ ಇಲ್ಲಿ ಪ್ರಸಾದ. ಆ ಪ್ರಸಾದವನ್ನ ಮಾಡಿಸಿ ಆ ನೈವೇದ್ಯವನ್ನಿಟ್ಟು ನೀವು ನಮಸ್ಕಾರ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ನನಗೆ ಮದುವೆ ಆದ ನಂತರ ಈ ಸಾರಂಗನಾಯಕಿಗೆ ಸೀರೆ, ಕಾವೇರಿಗೆ ಸೀರೆ, ಶ್ರೀಮನ್ನಾರಾಯಣನಿಗೆ ಸಾಕ್ಷಾತ್ ಅನುಗ್ರಹ ಪೂರ್ವಕವಾಗಿರ್ತಕ್ಕಂಥ ಈ ಕಾವೇರಿ ಕ್ಷೇತ್ರದಲ್ಲಿ ಅವಳು ಹೇಳಿದಾಳೆ, ಯಾರು ಬಂದು ಏನನ್ನ ಕೇಳಿದ್ರು ಕೊಡಬೇಕು ವೆಂಕಟೇಶ್ವರ. ಕೇಳದೇನೆ ಕೊಡುವಂತ ಕ್ಷೇತ್ರವಾಗಬೇಕು ಇದು ವಿಶೇಷ ವೆಂಕಟೇಶ್ವರ. ತಿರುಚೇರೆ ಎನ್ನೋ ಗ್ರಾಮದಲ್ಲಿ ಇವತ್ತಿಗೂ ತಿರು ಅಂದ್ರೆ ಚೇರೈ ಅಂದ್ರೆ ಆ ಕೆರೆಯನ್ನ ದಾಟಿ ಬಂದವನು ಸಾಕ್ಷಾತ್ ವೆಂಕಟೇಶ್ವರ.
ಇಲ್ಲಿ ಕಲ್ಯಾಣವಾಗುತ್ತೆ, ಕಂಕಣ ಬಲ ಕೂಡು ಬರುತ್ತೆ, ನಿಮ್ಗೆ ಅನುಗ್ರಹ ಸಿಗುತ್ತೆ. ಇಷ್ಟನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೇಳಿರೋ ಪ್ರಶ್ನೆ ನಿಮ್ಮೊಬ್ಬರಿಗೆ ಕಷ್ಟ ಪರಿಹಾರಕ್ಕಲ್ಲ, ಇಡೀ ಜಗತ್ತಿಗೆ ಎಲ್ಲರೂ ನೋಡ್ತಾ ಇದ್ದ ಅಷ್ಟೂ ಜನಕ್ಕೆ ಫಲವನ್ನು ಸಿಗಲಿ, ಅಷ್ಟೂ ಜನಕ್ಕೆ ಮದುವೆ ಆದಾಗ ನಿಮ್ಮ ಮನೆಯಲ್ಲೂ ಅತಿ ಶೀಘ್ರದಲ್ಲೇ ಕಲ್ಯಾಣಗಳು ಬೇಗ ಆಗಲಿ. ಈ ಕ್ಷೇತ್ರಕ್ಕೆ ಮೊದಲು ಹೋಗಿ ಬನ್ನಿ, ಒಳ್ಳೆಯದಾಗಲಿ.